ನಟ ದರ್ಶನ್ ಅವರು ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಈ ನಡುವೆ ವಿಜಯ್ ದಚ್ಚು ದಾಂಪತ್ಯಕ್ಕೆ 23 ವರ್ಷದ ಸಂಭ್ರಮ. ಜೈಲಿನಲ್ಲಿ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರೂ ಕೂಡ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿಯಾದ್ರು. 8 ತಿಂಗಳ ಬಳಿಕ ದಂಪತಿ ಮುಖಾಮುಖಿಯಾಗಿದ್ದಾರೆ. ಮಡದಿ ಹಾಗೂ ಮಗ ಇಬ್ಬರನ್ನ ಕಂಡು ದಚ್ಚು ಭಾವುಕರಾದಂತಹ ಘಟನೆ ಸಂಭವಿಸಿತು. ನಟ ದರ್ಶನ್ಗೆ ದುಃಖ ಉಂಬಳಿಸಿ ಬಂತು. 8 ತಿಂಗಳಾಯಿತು ಇಬ್ಬರನ್ನ ನೋಡಿ. ಜೈಲಿನಲ್ಲಿ ಪತ್ನಿ ಮಗನನ್ನ ಅಪ್ಪಿಕೊಂಡು ದರ್ಶನ್ ಭಾವುಕರಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ನಟ ದರ್ಶನ್ ಭಾವುಕರಾದ್ರು. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ರು. ಮತ್ತೊಂದು ಕಡೆ ನಟ ದರ್ಶನ್ ಅವರು ಬೇಲ್ ಪಡ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅವರ ಬೇಲ್ ಅರ್ಜಿ ಕರ್ನಾಟಕದಲ್ಲಿ ರದ್ದಾಯಿತು ಹೈಕೋರ್ಟ್ನಲ್ಲಿ. ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋದ್ರು. ಅಲ್ಲೂ ಕೂಡ ನಟ ದರ್ಶನ್ ಅವರಿಗೆ ಹಿನ್ನಡೆಯಾಯಿತು. ಇದೀಗ ನಟ ದರ್ಶನ್ ಅವರು ಜೈಲಿನಲ್ಲೇ ಕಾಲ ಕಳೆಯುವಂತಾಗಿದೆ, ಅಲ್ಲೇ ಕಂಬಿ ಎಣಿಸುವಂತಾಗಿದೆ. ಈ ನಡುವೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಬಂತರು. ತಮ್ಮ ದಾಂಪತ್ಯ ಜೀವನಕ್ಕೆ 23ನೇ ವರ್ಷ ಇದು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 23 ವರ್ಷಗಳಾಯಿತು. ಇದೇ ಸಂಭ್ರಮದ ಸಂದರ್ಭದಲ್ಲಿ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರೂ ಕೂಡ ಭೇಟಿಯಾಗಿದ್ದಾರೆ. ನಟ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅವರ ಪುತ್ರ ಕೂಡ ಬಂದಿದ್ರು. ಇದೇ ವೇಳೆ ತನ್ನ ಪುತ್ರ ಹಾಗೂ ಪತ್ನಿ ಇಬ್ಬರನ್ನ ನೋಡಿದಂತಹ ನಟ ದರ್ಶನ್ ಭಾವುಕರಾದ್ರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ನಡುವೆ ಮತ್ತೆ ನಟ ದರ್ಶನ್ ಅವರು ಬೇಲ್ಗಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಕೂಡ ಆರಂಭ ಆಗಿದೆ. ಈಗ ಟ್ರಯಲ್ ಕೂಡ ಆರಂಭ ಆಗಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿಚಾರಣೆ ಮುಗಿದ ಬಳಿಕವೇ ನಟ ದರ್ಶನ್ ಅವರಿಗೆ ಬೇಲ್ ಭಾಗ್ಯ ಸಿಗತ್ತೆ. ಒಂದು ವೇಳೆ ಏನಾದರೂ ಈ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರ ಬಂದಿದ್ದೇ ಆದರೆ, ಆಗ ಶಿಕ್ಷೆ ಏನಾದರೂ ಆಗಿದ್ದೇ ಆದರೆ ಮತ್ತೆ ಜೈಲಿನಲ್ಲೇ ಕಾಲ ಕಳಿಬೇಕಾಗತ್ತೆ.